ಹೋರಾಟ ಸಮಿತಿ ಜಮಖಂಡಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಕಾರಣ ಇವತ್ತು ಕುರಿ ಮೇಯಿಸಲಿಕ್ಕೆ ಸಾಕಷ್ಟು ತೊಂದರೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತೇನು ಅರಣ್ಯ ಇಲಾಖೆಯಲ್ಲಿ ಏನು ಖಾಲಿ ಜಾಗಗಳದಾವ ಅಲ್ಲಿ ಕುರಿ ಮೇಯಿಸಲಿಕ್ಕೆ ತೊಗೊಂಡು ಹೋದ್ರೆ ಅರಣ್ಯ ಇಲಾಖೆಯವರು ಅವರಿಗೆ ಸಾಕಷ್ಟು ತೊಂದರೆಗಳನ್ನು ಕೊಡುವಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಈ ಕುರಿಗಾಯಿಗಳಿಗೆ ಈ ಕುರಿ ಮೇಯಿಸುವಂಥ ಕಾರ್ಯಕ್ಕೆ ಸಾಕಷ್ಟು ಅಡಚಣೆ ಆಗ್ಲಿಕ್ಕದು. ಈ ಒಂದು ಸಂದರ್ಭದಲ್ಲಿ ನಾನು ಅವ್ರು ಮಾಡಿರುವಂಥ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ಬಯಸ್ತೀನಿ ಮತ್ತು ಸರ್ಕಾರ ಕೂಡ ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ಯಾಕಂತಂದ್ರೆ ಇವತ್ತು ಬೇರೆ ಬೇರೆ ಪ್ರಾಣಿಗಳನ್ನು ಸಾಕುವಂಥದ್ದನ್ನು ನಾವು ನೋಡ್ತೀವಿ. ಕೋಳಿ ಫಾರ್ಮ್ಗಳನ್ನು ಮಾಡ್ತಾರೆ, 1000, 2000, 5000 ಕೋಳಿ ಫಾರ್ಮ್ಗಳನ್ನು ಅವರು ಒಂದು ಲಿಮಿಟೆಡ್ ಏರಿಯಾದಲ್ಲಿ ಮಾಡ್ಲಿಕ್ಕೆ ಅವಕಾಶಗಳದಾವ. ಇವತ್ತು ಅದೇ ರೀತಿ ದನಕರುಗಳನ್ನ ಹೈನುಗಾರಿಕೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಯಾರು 5 ಎಮ್ಮೆಗಳನ್ನ 10 ಆಕಳುಗಳನ್ನ ಅಂದ್ರೆ ಅದಕ್ಕೆ ಬೇಕಾಗಿರುವಂಥ ಸ್ಥಳದ ಅವಕಾಶ ಬಹಳ ಕಡಿಮೆ ಇರ್ತಾವ. ಆದ್ರೆ ಕುರಿಗಾಯಿಗಳು ಹಂಗಿರಂಗಿಲ್ಲ. ಇವರು 100, 200, 300 ಕುರಿಗಳನ್ನ ಮೇಯಿಸುವಂತ ಕಾರ್ಯದಲ್ಲಿ ತೊಡ್ಕೊಂಡಾಗ ಇವರು ಮೊದಲೇ ಬಡತನದಲ್ಲಿರುವಂತ ಜನರು, ಇವರಿಗೆ ಅಷ್ಟು ಸ್ಥಳದ ಅವಕಾಶ ಅಥವಾ ಅಂತ ಒಂದು ಜಮೀನು ಕೊಂಡ್ಕೊಂಡು ಕುರಿಗಾಯಿ ಮಾಡುವಂತ ಶಕ್ತಿ ಇವರಲ್ಲಿ ಇರಂಗಿಲ್ಲ. ಅದಕ್ಕೆ ಇವರು ಖಾಸಗಿ ರೈತರ ಹೊಲದಲ್ಲಿ ಮಾಡ್ಬೇಕಂದ್ರೆ ಆ ರೈತರು ಒಪ್ಪಿಗೆ ಕೊಟ್ಟಾಗ ಮಾತ್ರ ಅಲ್ಲಿ ಕುರಿ ಮೇಯಿಸುವಂತ ವ್ಯವಸ್ಥೆ ಆಗ್ತದೆ. ಬಿಟ್ಟರೆ ಅರಣ್ಯ ಇಲಾಖೆಯಲ್ಲಿರುವಂತ ಖುಲ್ಲಾ ಜಾಗದಲ್ಲಿ ಅವರ ಆ ಕುರಿಗಳನ್ನು ಮೇಯಿಸ್ಕೊಂಡು ಬರುವಂತ ಕಾರ್ಯ ಇವತ್ತು ಇದು ವಾಡಿಕೆ ಮೊದಲಿಂದ ಬಂದಿರತಕ್ಕಂಥ ಪದ್ಧತಿ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಅರಣ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಖಂಡ್ರೆ ಸಾಹೇಬರಲ್ಲಿ ಮನವಿ ಮಾಡ್ಕೋತೀನಿ. ಈ ಕುರಿಗಾಯಿಗಳಿಗೆ ಒಂದು ಶಾಶ್ವತವಾದಂಥ ಒಂದು ವ್ಯವಸ್ಥೆಯನ್ನ ನಮ್ಮ ಸರ್ಕಾರದಿಂದ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಅವ್ರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೀನಿ. ಮತ್ತು ಬರುವಂತ ದಿನಮಾನಗಳಲ್ಲಿ ನಾನು ಕೂಡ ಖುದ್ದಾಗಿ ಅವ್ರಿಗೆ ಭೇಟಿಯಾಗಿ ಮನವಿಯನ್ನು ಕೂಡ ಸಲ್ಲಿಸುವಂತ ಕಾರ್ಯವನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ಇವತ್ತು ಅನೇಕ ಸಮಸ್ಯೆಗಳಾದ ಅವ್ರ ಜೊತೆ ಕುರಿಗಾಯಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ಈ ರೀತಿಯ ಏನ್ ಸಮಸ್ಯೆಗಳಾದಾವ ಸ್ಥಳೀಯ ಮಟ್ಟದಲ್ಲಿ ಏನು ಒಂದು ನಿವಾರಣೆ ಮಾಡುವಂತ ಒಂದು ಅವಕಾಶ ಐತಿ, ಅದನ್ನ ನಾವು ಸ್ಥಳೀಯ ಮಟ್ಟದಲ್ಲಿರುವಂತಹ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನ ಸರಿಪಡಿಸುವಂತ ಕೆಲಸ ನಾವು ಮಾಡ್ತೀವಿ. ಮತ್ತು ಇನ್ನು ರಾಜ್ಯ ಮಟ್ಟದಲ್ಲಿ ಏನು ಒಂದು ಪರಿಹಾರವನ್ನು ಕಂಡುಕೊಳ್ಳೋದೈತಿ ಅದನ್ನ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಮಸ್ಯೆಗೆ ಸ್ಪಂದಿಸಿ ಆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಕೂಡ ಸ್ಪಂದಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೇನೆ.